ಈ ಶಾಸಕಕ್ಕೆ ಆಗಕ್ಕೆ ಅಯೋಗ್ಯ ಇದೆ ಅನ್ನೋಂಥ ನಮ್ಮ ಬಾಯಿಂದ ಹೇಳಿಸೋದು ಬೇಡ. ಆ ಬಿಜೆಪಿ ನಾಯಕರು ಅವ್ರಿಗೆ ಹೇಳ್ಬೇಕು ಸರ್, ಕೈ ಮುಗಿದು ಸರ್, ಕಾಲು ಬಿಡ್ತೀನಿ ಸರ್, ಅದಕ್ಕೆ ಸಹಿ ಮಾಡಿ ಸರ್ ಅಂತ ಕೆಲಸ ತೊಗೊಂಡು ಬಂದಂಥವ್ರು ಇಲ್ಲಿ ಹೊರಗೆ ಬಂದಾಗ ಬೇಯುದು ಅಂದ್ರೆ ಬಾಬರಿ ಮಸೀದಿ ಧ್ವಂಸ ಮಾಡಿದವರು ಬಿಜೆಪಿ ಅವರು ತಾವೇ ತಮ್ಮ ಬಾಯಿಂದ ಹೇಳಿ ಇವತ್ತು ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 92ರಲ್ಲಿ ಬಾಬರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಒಗ್ಗಿ ಆ ಬಾಬರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು, ರಾಹುಲ್ ಗಾಂಧಿಯ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನಾನ್ ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಸಂಸ್ಕಾರ ಇಲ್ಲ, ನಾಲಿಗಿಲ್ಲ, ಮಾತಾಡ್ತಕ್ಕಂಥ ಬುದ್ಧಿಮಟ್ಟ ಇಲ್ಲ. ಪ್ರಚಾರಕ್ಕಾಗಿ ಮಾತಾಡೋ ಮಾತಂತ ಮಾತಲ್ಲ, ಅದು ಯೋಗ್ಯತೆಗಲ್ಲ. ಬಂದ್ಬಿಟ್ಟು 2 ವರ್ಷ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಇಂಥ ಅವಹೇಳನಕಾರಿ ಮಾತಾಡೋದಲ್ಲ, ಇದು ಪ್ರಜಾಪ್ರಭುತ್ವ. ರಾಷ್ಟ್ರದೊಳಗೆ ರಾಜ್ಯದೊಳಗೆ ಅಧಿಕಾರ ಇಲ್ಲ, ಹುದ್ದೆ ಇಲ್ಲ ಅವರಿಗೆ. ಆ ಹುದ್ದೆಗೋಸ್ಕರ ಅವರು ಒಂಥರ ಧೀರ ಶೂರ ಅಂತ ಮಾತಾಡ್ತಾರೆ. ಅವರ ಮೆಂಟಲ್ ಹಾಸ್ಪಿಟ್ಲ್ ಹಾಕ್ಬೇಕಂತಕ್ಕಂಥದ್ದು ಇಡೀ ರಾಜ್ಯ ತುಂಬ ದೇಶದಿಂದ ಹೊರಟದ. ಆ ರೀತಿ ಅವಹೇಳನಕಾರಿ ಮಾತಾಡೋದು, ಒಂದು ಜಾತಿ ಉದ್ಯೋಗ ಮುಂದಿಟ್ಟುಕೊಂಡು ಒಂದು ಜಾತಿ ನಿಂದನೆ ಮಾಡೋದು, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ನಿಮಗೆ ಬೇಕಾದಾಗ ಒಂದು ಬೇಡದಾಗ ಒಂದು ಮಾತಾಡೋದು. ಸಿ ಟಿ ರವಿಯವರು ಇದು ಅಲ್ಲ ಅಂತಕ್ಕಂಥ ಭಾಳ ಪತ್ರಿಕೆಯಾಗಿದ್ದೆ ಅಂತಕ್ಕಂಥ ಹೆಸರಿನ ಮೇಲೆ ಏನೋ ಒಂದು ಸರಿ MP ಆದರು. ಹಂಗೆ ಏನಾದ್ರು ಇದ್ದರೆ ನಿಮ್ಗೆ ನಿಜವಾದ ಧೈರ್ಯ ಇದ್ದರೆ ನೇರವಾಗಿ ರಾಜ್ಯ ತುಂಬ ಅಡ್ಡಾಡೋದು ಹೇಳ್ಕೊಂತ ಕಲ್ಲೊಯ್ಯೋದಲ್ಲ, ನಿಮ್ಮನ್ನು ಗಡಿಪಾರು ಮಾಡ್ತಾರೆ ಈ ರಾಜ್ಯದಿಂದ ನಿಮ್ಮಂತ ಸಿ ಟಿ ರವಿ ಅಂತಾರೋ ಆಗಲಿ, ಪ್ರತಾಪ್ ಸಿ ಅಂತಾರೋ ಆಗಲಿ, ಇಂಥ ಉಡುಪಿ ಶಾಸಕರಂತ BJP ಶಾಸಕರ ಅಂತ ಎಸ್ ಪಾಲ್ ಆಗಲಿ, ಈ ರಾಜ್ಯದಿಂದ ಗಡಿಪಾರು ಮಾಡೋ ಅಂತಕ್ಕಂಥ ಘೋಷಣೆ ಬರ್ತದೆ. ಉಡುಪಿ ಒಳಗೆ ಪ್ರತಿಭಟನಾ ಸಭೆಯಲ್ಲಿ BJP ಶಾಸಕರಾದಂಥ ಎಸ್ ಪಾಲ್ ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಭಾವಿ ಪ್ರಧಾನಿ ಆಗ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರ ಬಗ್ಗೆ ಭಾಳ ಅವಹೇಳನಕಾರಿ ಮಾತಾಡಿದ್ದಾರೆ. ಬಾಬರಿ ಮಸೀದಿಯನ್ನು ಧ್ವಂಸ ಹೆಂಗೆ ಮಾಡೀವಿ, ಅದನ್ನು ಆ ರೀತಿ ನಾವು ನಿಮ್ಮನ್ನು ಧ್ವಂಸ ಮಾಡ್ತೀವಿ ರಾಹುಲ್ ಗಾಂಧಿ ಅವ್ರನ್ನ ಅಂತೇಳಿ. ಅಂದರೆ ಬಾಬರಿ ಮಸೀದಿ ಧ್ವಂಸ ಮಾಡಿದವರು BJP ಅವರನ್ನು ತಾವೇ ತಮ್ಮ ಬಾಯಿಂದ ಹೇಳಿ ಇವತ್ತು ಕೋರ್ಟ್ ತಿಳ್ಕೊಬೇಕು. ಇದ್ರ ಬಗ್ಗೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು, ತಾವೇ ಅದನ್ನು ಧ್ವಂಸ ಮಾಡಿ ಕಾರಣೀಭೂತರು ಅಂತಕ್ಕಂಥದ್ದು. ಇನ್ನೊಂದು, ರಾಹುಲ್ ಗಾಂಧಿಯವರು 24 ತಾಸು ಡ್ರಗ್ಸು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವರೇನು 24 ತಾಸು ಅವ್ರ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ರ? ರಾಹುಲ್ ಗಾಂಧಿ ಅವರು ಒಬ್ಬ ವ್ಯಕ್ತಿಗೆ ಅಪವಾದ ಕೊಡಬೇಕಾದ್ರೆ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ಅದನ್ನು ಬಿಟ್ಟುಕೊಟ್ಟು ಬಾಯಿ ಬಂದಾಗ ಮಾತಾಡ್ತಾ ಇರೋದು ತಮ್ಮ ಶಾಸಕತ್ವಕ್ಕೆ, ತಮ್ಮ BJP ಪಕ್ಷಕ್ಕೆ, ಇಡೀ ದೇಶದಲ್ಲಿ ಈಗ ಚಲೋ ಆಗಿದೆ. BJP ಸಂಸ್ಕಾರ ಇಲ್ಲ, ನಾಲಿಗಿಲ್ಲ, ಮಾತಾಡ್ತಕ್ಕಂಥ ಬುದ್ಧಿಮಟ್ಟ ಇಲ್ಲ. ನಾವು ಅಂದ್ರೆ ತಪ್ಪಾಗತಿ. ಅವರ ಮೆಂಟಲ್ ಹಾಸ್ಪಿಟ್ಲ್ ಹಾಕ್ಬೇಕಂತಕ್ಕಂಥದ್ದು ಇಡೀ ರಾಜ್ಯ ತುಂಬ ದೇಶ ತುಂಬ ಹೊಂಟದ. ಮೊನ್ನೆ ನಡೆದಂಥ ದಿಲ್ಲಿ ಹೋರಾಟದಾಗ ಒಂದು ಶಾ ಅವ್ರನ್ನ ಅಥವಾ ಪ್ರಧಾನಮಂತ್ರಿ ಅವ್ರನ್ನ, ಶಿಕ್ಷಣ ಮಂತ್ರಿ ಅವ್ರನ್ನ ಮೆಂಟಲ್ ಕಳಿಸ್ರಿ, ಅವ್ರು ತಲೆ ಇಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ ಅಂತೇಳಿ. ಇವತ್ತು ಈ BJP ಶಾಸಕ, ಉಡುಪಿ ಶಾಸಕರು ಎಸ್ ಪಾಲ್ ಅವ್ರು ಹೇಳೋದು ಹಂಗೆ ಅನಿಸ್ತದೆ. ಇವರಿಗೆ ತಲೆ ಇಲ್ಲ, ಸಂಸ್ಕಾರ ಇಲ್ಲ. ಒಬ್ಬ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕಾರ ಬಗ್ಗೆ ಏನಂತ ತೊಗೊಂಡಿರ್ತಾರೆ ಇವರು? ನಾವೆಲ್ಲರೂ ಒಂದೇ ಸಮಾನ ಕಾಣ್ತೀವಿ ಅಂತಕ್ಕಂಥ ವಿಚಾರದೊಳಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು ಇವತ್ತು ಈ ರೀತಿ ಅವಹೇಳನಕಾರಿ ಅಥವಾ ಅಶಬ್ದ ಬಳಸ್ತಾ ಇರೋದು ಖಂಡನೀಯ. ಇದನ್ನು ಎಸ್ ಪಾಲ್ ಅವರು BJP ಶಾಸಕರ ಅಂತ ಎಸ್ ಪಾಲ್ ತಿದ್ದುಕೊಳ್ಳದ ಹೋದರೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ರಾಜ್ಯದೊಳಗೆ ಗಲ್ಲಿ ಒಳಗೆ ಪ್ರತಿಭಟನೆ ಅಲ್ಲ, ಇವು ರಾಜ್ಯದಿಂದ ಗಡಿಪಾರು ಅಂತಕ್ಕಂಥ ಘೋಷಣೆ ಒಂದಿಗೆ ಇಡೀ ಕಾಂಗ್ರೆಸ್ ಪಕ್ಷ ಅಂತ ಅಷ್ಟೇ ಅಂತಲ್ಲ, ಸಾರ್ವಜನಿಕವಾಗಿ ಎಲ್ಲರೂ ಒಕ್ಕಟ್ಟಾಗಿ ಇವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಬರ್ತದೆ. ಇದನ್ನು BJP ರಾಜ್ಯ ಅಧ್ಯಕ್ಷರು, ಇವತ್ತು BJP ಏನು ಮುಖಂಡರು ಹೇಳ್ಕೊತಾ ಇದ್ದಾರೆ, ಅವ್ರು ಎಸ್ ಪಾಲ್ ಅವ್ರಿಗೆ ತಿಳುವಳಿಕೆ ಅಲ್ಲ, ಕಟ್ಟುನಿಟ್ಟಿನ ಆದೇಶ ಮಾಡಬೇಕು. ಈ ರೀತಿ ಮಾತಾಡೋದು ನೀನು ಅಯೋಗ್ಯದಿ, ಈ ಶಾಸಕಕ್ಕೆ ಆಗಕ್ಕೆ ಅಯೋಗ್ಯ ಇದೆ ಅನ್ನೋಂಥ ನಮ್ಮ ಬಾಯಿಂದ ಹೇಳಿಸೋದು ಬೇಡ. ಆ BJP ನಾಯಕರು ಅವ್ರಿಗೆ ಹೇಳ್ಬೇಕಂತೇಳಿ ಈ ಮುಖಾಂತರ ಹೇಳಬಯಸ್ತಾ ಇದ್ದೇನೆ. ಅವರು ಸಿ ಟಿ ರವಿ ಅವರು ಯಾವತ್ತೂ ಇಂದ ಅವಹೇಳನಕಾರಿ ಮಾತಾಡಿ ಪ್ರಚಾರ ತೊಗೊಳೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇಲ್ಲಿ ಬೇಯೋದು, ಮೌಲಗಳು ಬೇಯೋದು, ಇಲ್ಲಿ ಕಾಂಗ್ರೆಸ್ನವರು ಬೇಯೋದು, ಪ್ರಸಂಗ ಬಂದಾಗ ಅದೇ ಕಾಂಗ್ರೆಸ್ ಮನೆಗೆ ಹೋಗಿ ಈ ಕೆಲಸ ತೊಗೊಳೋದು. ಸ್ವತಃ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರ ಮನೆಗೆ ನಾ ಇದ್ದಾಗ ಒಮ್ಮೆ ಬಂದರು, ಸರ್ ಕೈ ಮುಗಿತೀನಿ ಸರ್, ಕಾಲು ಬಿಡ್ತೀನಿ ಸರ್, ಅದಕ್ಕೆ ಸಹಿ ಮಾಡಿ ಸರ್ ಅಂತ ಕೆಲಸ ತೊಗೊಂಡು ಬಂದಂಥವ್ರು ಇಲ್ಲಿ ಹೊರಗೆ ಬಂದಾಗ ಬೇಯೋದು, ಆ ಮೌಲ ಏನು, ಈ ಮೌಲ ಏನು ಅಂತಕ್ಕಂಥದ್ದು. ಸಿ ಟಿ ರವಿಯವರು ಪ್ರಚಾರಕ್ಕೋಸ್ಕರ ಹಗುರು ಮಾತಿನ ಮಾತಾಡ್ತಾ ಇರ್ತಾರೆ. ಸಿ ಟಿ ರವಿ ಮಾತಾಡೋದ್ರಿಂದ ಈ ರಾಜ್ಯಕ್ಕೆ ಹಾನಿ ಆಗಿದೆ, ಪಕ್ಷಕ್ಕೆ ಇನ್ನೂ ಹಾನಿ ಆಗ್ತದೆ.
ಸಿ ಟಿ ರವಿ ತಿಳ್ಕೋಬೇಕು. ಈ ಪ್ರಚಾರಕ್ಕಾಗಿ ಮಾತಾಡೋ ಮಾತಂತ ಮಾತಲ್ಲ, ಅದು ಯೋಗ್ಯತೆಗಲ್ಲ. ಬಂದ್ಬಿಟ್ಟು 2 ವರ್ಷ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಇಂಥ ಅವಹೇಳನಕಾರಿ ಮಾತಾಡೋದಲ್ಲ. ಇದು ಪ್ರಜಾಪ್ರಭುತ್ವ, ಜಾತ್ಯತೀತ ದೇಶ, ಎಲ್ಲರೂ ಬೇಕು ಈ ದೇಶದೊಳಗೆ. ಹಾಗಾದ್ರೆ ಹಂಗಂದ್ರೆ ಅಬ್ದುಲ್ ಕಲಾಂ ಅವ್ರು ಯಾರು? ಅವ್ರ ಪಕ್ಷದವರು ರಾಷ್ಟ್ರಪತಿ ಮಾಡಿದ್ರಿ. ಅವಾಗ ಅಂದ್ರೆ ಈ ಮಾತಂದ್ರಿ, ನಿಮಗೆ ಬೇಕಾದಾಗ ಒಂದು, ಬೇಡದಾಗ ಒಂದು ಮಾತಾಡೋದು ಸಿ ಟಿ ರವಿಯವರು ಇದು ಅಲ್ಲ ಅಂತಕ್ಕಂಥ ಮಾತನ್ನು ಸಹ ಖಂಡಿಸ್ತಾ ಇದ್ದೇವೆ. ಯಾವುದೋ ಒಂದು ಕಾಲದಲ್ಲಿ ನಾ ಪತ್ರಿಕೆ ವೃತ್ತಿಯೊಳಗಿದ್ದೆ, ನಾ ಭಾಳ ಪತ್ರಿಕೆ ಆಗಿದ್ದೆ ಅಂತಕ್ಕಂಥ ಹೆಸರಿನ ಮೇಲೆ ಏನೋ ಒಂದು ಸರಿ MP ಆದರು. ಅದು ಇವತ್ತು ಅವ್ರಿಗೆ ಏನು ಬೇಕಾಗಿದೆ? ರಾಷ್ಟ್ರದೊಳಗೆ ರಾಜ್ಯದೊಳಗೆ ಅಧಿಕಾರ ಇಲ್ಲ, ಹುದ್ದೆ ಇಲ್ಲ ಅವರಿಗೆ. ಆ ಹುದ್ದೆಗೋಸ್ಕರ ಅವರು ಒಂಥರ ಭಾಳ ಧೀರ ಶೂರ ಅಂತ ಮಾತಾಡ್ತಾರೆ. ಅವ್ರದ್ದು ಏನು ಅನ್ನೋದನ್ನು ಆ ಕ್ಷೇತ್ರ ಜನ ಅವ್ರಿಗೆ ಅಲ್ಲಿ ತೋರಿಸಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ. ಒಂದ್ಸರಿ ತಿಳ್ಕೋಬೇಕು. ಪ್ರತಾಪ್ ಸಿಂಹ ಅವ್ರ ಹೆಸರು ಮಾತ್ರ ಪ್ರತಾಪ ಸಿಂಹ ಅಲ್ಲ, ಸುಮ್ಮನೆ ತಪ್ಪು ಹಚ್ಕೊಂಡಿದ್ದಾರೆ ಹೆಸರನ್ನು. ಹಂಗೆ ಏನಾದ್ರು ಇದ್ದರೆ ನಿಮ್ಗೆ ನಿಜವಾದ ಧೈರ್ಯ ಇದ್ದರೆ ನೇರವಾಗಿ ರಾಜ್ಯ ತುಂಬ ಅಡ್ಡಾಡೋದು ಹೇಳ್ಕೊಂತ ಕಲ್ಲೊಯ್ಯೋದಲ್ಲ, ನಿಮ್ಮನ್ನು ಗಡಿಪಾರು ಮಾಡ್ತಾರೆ ಈ ರಾಜ್ಯದಿಂದ. ಅದು ಪ್ರತಾಪ್ ಸಿಂಹ ಅವರು ಇನ್ನೂ ವಯಸ್ಸು ಸಣ್ಣದದ, ನಿಮಗೆ ಭವಿಷ್ಯ ಅದ. ಆ ರೀತಿ ಅವಹೇಳನಕಾರಿ ಮಾತಾಡೋದು, ಒಂದು ಜಾತಿ ಉದ್ಯೋಗ ಮುಂದಿಟ್ಟುಕೊಂಡು ಒಂದು ಜಾತಿ ನಿಂದನೆ ಮಾಡೋದು, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಕಗ್ಗೋಲೆ. ಇದನ್ನು ಪ್ರತಾಪ್ ಸಿಂಹ ಅವರು ತಿಳ್ಕೊಬೇಕಂತೇಳಿ ಸಹ ಈ ಮುಖಾಂತರ ಇದು ನಾವು ಕೇವಲ ಇವತ್ತು ನಾವು ಒಂದು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೇವೆ. ಮುಂದೆ ಬರ್ತಕ್ಕಂಥ ದಿವಸದೊಳಗೆ ರಾಜ್ಯದಿಂದ ನಿಮ್ಮಂಥ ಸಿ ಟಿ ರವಿ ಅಂತರೂ ಆಗಲಿ, ಪ್ರತಾಪ್ ಸಿಂಹ ಅಂತರೂ ಆಗಲಿ, ಇಂಥ ಉಡುಪಿ ಶಾಸಕ ಅಂತ BJP ಶಾಸಕರ ಅಂತ ಎಸ್ ಪಾಲ್ ಆಗಲಿ, ಈ ರಾಜ್ಯದಿಂದ ಗಡಿಪಾರು ಮಾಡ್ರ ಅಂತಕ್ಕಂಥ ಘೋಷಣೆ ಬರ್ತದೆ. ಎಚ್ಚರಿಕೆ ಗಂಟೆ ಇದು, ಅದು ತಿಳ್ಕೊಬೇಕಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೇವೆ. ನನ್ನ ಹೆಸರು ನಾಗರಾಜ್ ಗುರಿಕಾರ್ ಅಂತೇಳಿ. ಮೊನ್ನೆ ಸಿ ಟಿ ರವಿ ಅವರು ಮುಲ್ಲಾಗಳಗ ಎದಿ ಸಿಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳ್ಕಾಸ ಹೇಳಿದ್ದ ನಾ ಅದು ಖಂಡನೆ ಮಾಡ್ತೇನೆ. ಯಾಕಂದ್ರೆ ಮುಲ್ಲಾಗಳು ಸಿಟಿ ಇದು ನಮ್ದು ನೀಟ್ ಎಕ್ಸಾಮ್ಗೆ ಲೀಕ್ ಆಗಿದ್ರ ಬಗ್ಗೆ ಅಲ್ಲಿ ನಾವು ಸ್ಟ್ರೈಕ್ ಮಾಡಲ್ಲಿ ನಮ್ಮ ಮುಸ್ಲಿಂ ಜನಾಂಗದವರು ನೀರು, ಟಿಫಿನ್ನು, ಊಟದ ವ್ಯವಸ್ಥೆ ಮಾಡಿದ್ರು. ಅದನ್ನ ಸ್ಟ್ರೈಕ್ ಮುಂದುವರಿಯಾಕ ನಮ್ಮ ಮುಸ್ಲಿಂ ಜನಾಂಗದವರು ಎಲ್ಲರಿಗೂ ಸಹಕಾರ ಮಾಡಿದ್ದಕ್ಕೆ ಇವರು ಸಿ ಟಿ ರವಿ ಅವರು ಮುಲ್ಲಾಗಳು ಎದಿ ಸಿಳಿದ್ರು 3 ಅಕ್ಷರ ಇಲ್ಲ ಅಂತ ಹೇಳೋದು ಭಾಳ ಖಂಡನೀಯ. ಈ ಸಿ ಟಿ ರವಿ ಅವರು ಲಾಸ್ಟ್ ಟೈಮ್ ಒಮ್ಮೆ ಇವರೇ ಕುಡಿದು ಎಕ್ಸಿಡೆಂಟ್ ಮಾಡಿ ಒಬ್ಬರನ್ನ ಕೊಲ್ಲಲಿಕ್ಕೆ ಕಾರಣರಾದಂಥ ಸಿ ಟಿ ರವಿ ಅವರು ಮುಲ್ಲಾಗಳ ಬಗ್ಗೆ ಏನು ಹೇಳ್ತಾರೆ? ಇವರು ನೈತಿಕತೆ ಇಲ್ಲ ಇವರಿಗೆ. ಇವರು ಎಲ್ಲಾರು ನಿಂತ ಗೆದ್ದು ಬರ್ಲಿಕ್ಕೆ ಗೊತ್ತಾಗತ್ತೆ. ಇವರು ಹಿಂದ್ಲಿಂದ MLC ಆಗಿ BJP ಒಳಗೆ ಬರ್ತಾರೆ ಯಾವತ್ತೂ. ಆಮೇಲೆ ನಮ್ಮ ಮುಲ್ಲಾಗಳು ಅಂತಾರೆ ಮುಸ್ಲಿಮ್ಸ್ ಜನಾಂಗಕ್ಕೆ. ನಮ್ಮ ಮುಸ್ಲಿಂ ಜನಾಂಗದವ್ರು ಅಬ್ದುಲ್ ಕಲಾಂ ಅಂತಾರು ನಮ್ಮ ರಾಷ್ಟ್ರಪತಿಯವರು ಆದರೂ. ಆಮೇಲೆ ಮಿಸೈಲ್ ಮ್ಯಾನ್ ಅಂತ ಹೇಳ್ಕಾಸ ಅವ್ರಿಗೆ ಕರೆಯಲ್ಪಡ್ತತೆ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾಗ ಇವರು ಮುಲ್ಲಾಗಳು ಅಂತೇಳಿ ದೇಶದ ರಾಜಕಾರಣಿ, ಮುಸ್ಲಿಮ್ಸ್ ಹಿಂದೂ ಅಂತ ಹೇಳ್ಕಾಸ ಬರೀ ವಿಷ ಬೀಜದ ಬಿತ್ತನೆ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಕೊಂತಾನೆ ಬಂದಾರ. ಅದಕ್ಕೆ ಇವ್ರನ್ನ ಸಿ ಟಿ ರವಿ ಅವ್ರನ್ನ ನಮ್ಮ ಎಲ್ಲ ಮುಸ್ಲಿಂ ಜನಾಂಗದ ವತಿಯಿಂದ ನಾವು ಖಂಡನೆ ಮಾಡ್ತೀವಿ. ಇನ್ನು ಮೇಲೆ ಬರೀ ಇದನ್ನೇ ಥರ ಮಾಡಾಕುಂತ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಇವ್ರಿಗೆ ತಡಿಪಾರು ಮಾಡ್ರಿ, ಗುಂಡಾ ಆ್ಯಕ್ಟ್ನಾಗ ಕೇಸ್ ಹಾಕ್ರಿ ಅಂತ ಹೇಳ್ಕಾಸ ನಾವು ಸ್ಟ್ರೈಕ್ ಮಾಡ್ಬೇಕಾಕೈತಿ. ಅವರು ಅದು ಮುಲ್ಲಾಗಳ ಬಗ್ಗೆ ಹೇಳಿದ್ದು ಖಂಡನೀಯ. ಅದನ್ನು ಹಿಂದೆ ತಕ್ಕೋಬೇಕು, ಆದಷ್ಟು ಬೇಗ ಹಿಂದೆ ತಗೊಲಿಲ್ಲ ಅಂದ್ರೆ ನಾವೆಲ್ಲರೂ ಮುಸ್ಲಿಂ ಜನಾಂಗದವರು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಪಡ್ತೀನಿ. ನಾನು ಮಹಬೂಬ್ ಖಾನ್ ಪಠಾಣ್, ಮಹಾನಗರ ಪಾಲಿಕೆ ಸದಸ್ಯ, ಹುಬ್ಬಳ್ಳಿ ಧಾರವಾಡ.